ವಿಜಯನಗರ ಸಾಮ್ರಾಜ್ಯವು ಪತನವಾದ ನಂತರ ಅದರ ಮಹತ್ವವನ್ನು ಜಗತ್ತು ಮರೆತಿತ್ತು. ಇಂತಹ ಸಂದರ್ಭದಲ್ಲಿ ರಾಬರ್ಟ್ ಸ್ಟಿವೆಲ್ ಅವರು ಈ ಹಿಂದೆ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರ ಬರಹಗಳು, ಶಾಸನಗಳು ಹಾಗೂ ಪುರಾತನ ದಾಖಲೆಗಳನ್ನು ಸಂಗ್ರಹಿಸಿ ಫರ್ಗಾಟನ್ ಎಂಪೈರ್ ವಿಜಯನಗರ ಎಂಬ ಗ್ರಂಥವನ್ನು ರಚಿಸುತ್ತಾರೆ. ಈ ಗ್ರಂಥವು ಇತಿಹಾಸದ ಹಲವಾರು ದಾಖಲೆಗಳನ್ನು ವಿಜಯನಗರ ಸಾಮ್ರಾಜ್ಯದ ಕುರಿತಾದ ಸಾಮ್ರಾಜ್ಯವು ಹೇಗೆ ಗತವೈಭವವಾಗಿ ಕನ್ನಡ ನಾಡಿನಲ್ಲಿ ಆಳ್ವಿಕೆ ನಡೆಸಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿದೆ. ಈ ಪುಸ್ತಕದಲ್ಲಿ ಇಲ್ಲಿಗೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಾದ ಡೊಮಿಂಗೋ ಫಯಾದ್, ನಿಕೋಲೋ ಕಾಂಟಿ ಹಾಗೂ ಅಬ್ದುಲ್ ರಜಾಕ್ ಮೊದಲಾದ ಪ್ರವಾಸಿಗರ ಬರಹಗಳನ್ನು ಬಳಸಿಕೊಳ್ಳಲಾಗಿದೆ. ವಿಜಯನಗರ ಕಾಲದಲ್ಲಿ ಮಾರುಕಟ್ಟೆ, ನಗರ ವ್ಯವಸ್ಥೆ, ಸೇನೆ, ಸಂಸ್ಕೃತಿ ಎಲ್ಲದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿದೆ. ಇಂದು ಹಂಪಿಯನ್ನು ಜಾಗತಿಕ ಮಟ್ಟದ ಗುರುತಿಸಲು ರಾಬರ್ಟ್ ಸ್ಟಿವೆಲ್ ಅವರ ಪುಸ್ತಕವೇ ಪ್ರಮುಖ ಕಾರಣವೆನಿಸಿಕೊಳ್ಳುತ್ತದೆ. ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸುವಲ್ಲಿ ಪುರಾತತ್ವ ಸಂಶೋಧನೆಗಳಿಗೆ ಈ ರಾಬರ್ಟ್ ಸ್ಟಿವೆಲ್ ಅವರ ಪುಸ್ತಕವೇ ಕಾರಣವೆನಿಸಿಕೊಳ್ಳುತ್ತದೆ. ಈ ಕೃತಿಯು ಮೂಲವಾಗಿ ಇಂಗ್ಲಿಷ್ ನಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ಇಂಗ್ಲಿಷ್ ನಲ್ಲಿ ಬರೆದದ್ದರಿಂದ ಇದು ಜಾಗತಿಕವಾಗಿ ಗುರುತಿಸಿಕೊಳ್ಳುತ್ತದೆ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವವು ಹೇಗೆ ಇತ್ತು ಎಂಬುದನ್ನು ಜಾಗತಿಕವಾಗಿ ಯುರೋಪ್ ಹಾಗೂ ಪಾಶ್ಚಾತ್ಯ ಜಗತ್ತಿಗೂ ತಿಳಿಯುವಂತಾಗಿದೆ. ಇಂದಿಗೂ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕೆಂದರೆ ರಾಬರ್ಟ್ ಸ್ಟಿವೆಲ್ ಅವರ ಪುಸ್ತಕವನ್ನೇ ಮಾದರಿಯಾಗಿ ತೆಗೆದುಕೊಳ್ಳುತ್ತಾರೆ. ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತಾದ ಎಲ್ಲ ದಾಖಲೆಗಳು ಸಿಗುತ್ತವೆ. ಒಂದು ವೇಳೆ ಈ ಪುಸ್ತಕ ರಚನೆಯಾಗಿರದಿದ್ದರೆ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಹೇಗೆ ಇತ್ತು ಎಂಬುದು ನಮಗೆ ಕೇವಲ ಅವಶೇಷಗಳಿಂದ ತಿಳಿಯಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗೆಯೇ ಇಷ್ಟು ವ್ಯಾಪಕವಾಗಿ ವಿಜಯನಗರ ಸಾಮ್ರಾಜ್ಯದ ಕುರಿತಾಗಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಎಲ್ಲರಿಗೂ ತಿಳಿಯುತ್ತಿರಲಿಲ್ಲ ಎಂದು ಹೇಳಬಹುದು. ಆ ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ. ಸದಾನಂದ ಕನವಳ್ಳಿ ಅವರು ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಎಂದು ಈ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ. ಇದರಿಂದ ಕನ್ನಡದಲ್ಲಿಯೂ ವಿಜಯನಗರ ಸಾಮ್ರಾಜ್ಯದ ಕುರಿತಾಗಿ ಅರ್ಥೈಸಿಕೊಳ್ಳಬಹುದು. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಪಿತಾಮಹ ಎಂದು ರಾಬರ್ಟ್ ಸ್ಟಿವೆಲ್ ಅವರನ್ನು ಹೇಳಲಾಗುತ್ತದೆ. ಹೀಗೆ ಕಾಲದ ಹೊಡೆತ ಅರಮನೆಗಳು ಕುಸಿದು ಹೋದರೂ ಹಂಪಿಯ ಕಲ್ಲುಗಳಲ್ಲಿ ಮೌನವಾಗಿ ಮಾತನಾಡುವ ಇತಿಹಾಸವನ್ನು ಕಾಣಬಹುದು. ವಿಜಯನಗರವು ಧರ್ಮ, ಶೌರ್ಯ, ಸಂಸ್ಕೃತಿ ಹಾಗೂ ಜ್ಞಾನಗಳ ಅದ್ಭುತ ಪರಂಪರೆಯಾಗಿದೆ. ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕವನ್ನು ಓದುವ ಮೂಲಕ ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದು ಮರೆತು ಹೋದ ಸಾಮ್ರಾಜ್ಯವಲ್ಲ, ಇದು ಎಂದಿಗೂ ಮರೆಯಲಾಗದ ಸಾಮ್ರಾಜ್ಯ ಎಂದು ಹೇಳಬಹುದು. ಸ್ನೇಹಿತರೆ, ಇದಾಗಿತ್ತು ರಾಬರ್ಟ್ ಸ್ಟಿವೆಲ್ ಅವರು ಬರೆದಿರುವ ಆ ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕದ ಕುರಿತಾದ ಮಾಹಿತಿ. ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.